ಆ ಎಣ್ಣೆ ಪ್ಯಾಕೆಟು ಕ್ಲೀನ್ ಮಾಡಕ್ಕೆ ತೆಗೆದ ಇಲ್ಲಿಂದ ಎಲ್ಲ ತೊಗೊಂಡು ಹೋಗಿದ್ದಾರೆ ಅವರು ಹೋಗ್ಯಂತ ತೊಗೊಂಡು ಹೋಗ್ಯಾರ ಒಂದು ಉಳಿದಿದ್ದು ಅಷ್ಟೇ ಸಿಕ್ಕಿದ್ದು ನಮ್ಗೆ ನಾವು ಒಂದು ರೂಮ್ ಇಲ್ಲ ಇಲ್ಲ ಅವ್ರು ಇಡಾಕ್ ಬಂದವ್ರು ಇಲ್ಲಿಂದ ತೊಗೊಂಡ ಅಲ್ಲಿ ಆ ಸೈಡ್ದಾಗ ಇಟ್ಟಾರ ಸರ್ ಅಲ್ಲಿ ನಂಗೆ ಸೈಡ್ದಾಗ ಸಿಕ್ಕು ಹಾಲಿನ ಪ್ಯಾಕೆಟ್ಗಳು ಬಾತ್ರೂಮ್ ಬಾಗಿಲ ತೆಗೀರಲ್ಲ DDP ಬರಕಬೇಕು ಇವತ್ತು ಇಲ್ಲ ಅದನ್ನು ಕರೆಸ್ತಾನೆ DDP ಈಗಿಲ್ಲ ಸಿಕ್ಕತ್ ಸಾಕು ಬಿಡ್ರಿ ಅದು ನಿಲ್ತಾರ ಅದನ್ನ ಹೊರಗೆ ತೆಗಿಬೇಕ್ರಲ್ಲ ನಿಮ್ ತೆಗಿಯಕ್ ಬರೋದಲ್ರಿ ಸಂಡಸ ಬಾತ್ರೂಮ್ ಅಲ್ಲ ಇದು ಲೇಡೀಸ್ ಬಾತ್ರೂಮ್ ಇದೆ ಇದನ್ನ ಅಲ್ಲಿ ಹೇಳ್ರಿ ವಿವೋ ಬರ್ಬೇಕಾದ್ರೆ ನಮಗೆ ನೋಡಕ್ಕೆ ಇಲ್ಲ ವಿವೋ ಬರ್ತಾರ್ರಿ ನಾನು ನಿಮಗಲ್ರಿ ನಮಗೆ ನೋಡಾಕ್ಬೇಕು ಆಚೆ ಕಡೆ ಹೇಳ್ರಿ ಒಂದೇ ಸಿಕ್ಕಂತ ಇಲ್ಲ ಇರ್ತಾರೆ ಆಚೆ ಕಡೆ ಹೇಳ್ರಿ ವಿವೋ ಬಂದ ಮೇಲೆ ತೋರಿಸ್ತಾರೆ ಮಿಲ್ಕ್ ಪೌಡರ್ ಎಲ್ಲ ಮಿಲ್ಕ್ ಪೌಡರ್. ನಮಸ್ಕಾರ ರೀ, ನಾನು ಕಪಿಲ್ ಕಮ್ತೆ, ಕರ್ನಾಟಕ ರಕ್ಷಣಾ ವೇದಿಕೆ ನಿಪ್ಪಾಣಿ ತಾಲೂಕು ಅಧ್ಯಕ್ಷರು. ನನಗೆ ಒಂದು 2-3 ದಿವಸ ಹಿಂದೆ ಇದನ್ನು ಒಂದು ಇಂಟಿಮೇಷನ್ ಬಂದಿದ್ದು, ಇಲ್ಲ ಹಾಲಿನ ಪ್ಯಾಕೆಟ್ ಇಲ್ಲಿ ಹಾವಳಿ ನಡೀತಾ ಇದೆ, ಹೊರಗಡೆ ಮಾರಾಟ ನಡೀತಾ ಇದೆ ಅಂತ ಕೇಳಲಿಕ್ಕೆ ಪಟ್ಟಿತ್ತು. ಅದರ ತಕ್ಕಂಗೆ ನಾನು ಇವತ್ತು ಬೆಳಗ್ಗೆ 10 ಗಂಟೆಗೆ ಸುಮಾರು 10 ಗಂಟೆಗೆ ಇಲ್ಲಿ ಬಂದೆ. ಮೇಡಮ್ ಅವ್ರನ್ನ ಕೇಳಿದೆ, HM ಅವ್ರಿಗೆ, ಮೇಡಮ್ ನಾನು ಟಾಯ್ಲೆಟ್ ನೋಡಬೇಕಾಗಿದೆ, ಟಾಯ್ಲೆಟ್ ಒಂದು ಸ್ವಲ್ಪ ತೋರಿಸ್ರಿ ಅಂದಾಗ ಅದ್ರ ಬಗ್ಗೆ ಅವರು ಏನೋ ಒಂದು 2 ತಾಸು ನಾನು ನಿಲ್ಸ್ಕೊಂಡ್ರು, ಯಾವುದೇ ಥರ ತೋರಿಸ್ಲಿಲ್ಲ. ಆಮೇಲೆ ಸುಮ್ಮನೆ ನಿಂತಿದೆ. ಆಮೇಲೆ ನೋಡ್ತೀನಿ ಹಿಂದಿನ ಬಾಗಿಲಲ್ಲೇ ಹುಡುಗರಿಗೆ ಒಂದು ಟೀಚರ್ನ ಕಳಿಸಿ ಅಲ್ಲಿಂದ ಹಾಲಿನ ಪ್ಯಾಕೆಟನ್ನು ಸಪ್ಲೈ ಆಗ್ತಿದ್ವು. ಆಚೆ ಕಡೆಯಿಂದ ನಮ್ಗೆ ಗೊತ್ತಾಗಿತ್ತು ಅನ್ನೋ ಹುಡುಗರನ್ನ ಇಬ್ಬರನ್ನ ಬಿಟ್ಟು ಅದನ್ನು ಸಪ್ಲೈ ಮಾಡ್ತಿದ್ವು. ಅದನ್ನು ಹಿಂದಿನ ಬಾಗಿಲಿಗೆ ಹೋಗಿ ನಾವು ಹಿಡಿದಿವಿ. ಹಿಡಿದಾದ್ಮೇಲೆ ಆ ಹುಡುಗರು ಓಡೋಗಿದ್ದಾವೆ. ಅಲ್ಲಿ ಇದ್ದಿರ್ತಕ್ಕಂಥ ಹಾಲಿನ ಪ್ಯಾಕೆಟ್ ಸಿಕ್ಕಿದ ಮೇಲೆ ಅಲ್ಲಿ ಒಂದು ಬಾಜು ಮನೆಗೆ ಇಟ್ಟಿದ್ದೀವಿ. ಇಲ್ಲಿ ಬಂದು ನಿಂತಿದ್ದೀವಿ. ಅವ್ರು ಕೇಳ್ತಾ ಇದ್ದೀನಿ, ಯಾಕೆ ಇಟ್ಟಿದ್ದೀರಿ, ಏನಕ್ಕೆ ಇಟ್ಟಿದ್ದೀರಿ ಅಂದರೆ ಅದು ಎಕ್ಸೆಸ್ ಆಗಿದೆ, ಹಂಗೆ ಹಿಂಗೆ ಅಂತ ಉಡಾಪಿ ಉತ್ತರವನ್ನು ಕೊಡ್ತಾ ಇದ್ದಾರೆ. ಅದಕ್ಕೆ ಅದರ ಜೊತೆ ಇನ್ನೂ ಮಟ್ಟ ಯಾವುದೋ ಅಧಿಕಾರಿಗಳಿಗೆ ಫೋನ್ ಮಾಡಿದ್ರು ಸುದಾ ಯಾವುದೋ ಅಧಿಕಾರಿ ಇನ್ನೂ ಸ್ಪಂದಿಸ್ತಾ ಇಲ್ಲ. ಸುಮಾರು 3 ತಾಸು ನಾವು ಇಲ್ಲೇ ನಿಂತರೂ ಸುದಾ ಯಾರೂ ಬರ್ತಾ ಇದ್ದೀನಿ ಅಂತ ಉಡಾಪಿ ಉತ್ತರ ಕೊಟ್ಟು ಇಲ್ಲೇ ಇದನ್ನು ಮಾಡ್ತಾಯಿದ್ದಾರೆ. ಈ ಥರ ಹವಳಿ ನಡೀತಾ ಇರೋದ್ರಿಂದ ಮೇಲಿನ ಅಧಿಕಾರಿಗಳು ಗಮನಿಸಿ ಇಂಥ ಅಧಿಕಾರಿಗಳ ಮೇಲೆ ಕ್ರಮ ತಗೋಬೇಕಂತ ಒತ್ತಾಯ ಮಾಡ್ತಾಯಿದ್ದೀನಿ.